ಡಿಕೆಶಿ ವರ್ಸಸ್ ಮುನಿರತ್ನ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಸುಮಾರು 6 ಭಾಗಗಳಲ್ಲಿ ಡಿಕೆಶಿ ಕಾರ್ಯಕ್ರಮವನ್ನ ಮಾಡಿದ್ರು. 6 ಭಾಗಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅಶ್ವಥ್ ನಾರಾಯಣ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಡಿಕೆಶಿ ಮತ್ತು ಮುನಿರತ್ನ ಅವರ ನಡುವಿನ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜೆಪಿ ಪಾರ್ಕ್ ಬಳಿ ಹೈ ಡ್ರಾಮಾ ನಡೀತು. ನಾನೊಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿ MLA, ನನ್ನನ್ನ ಕರೆಯದೆ ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಆರಂಭ ಆಯಿತು ಈ ಗಲಾಟೆ. ಅದೆಲ್ಲಿ ತನಕ ಹೋಗಿ ನಿಂತ್ಕೊಳ್ತು ಅಂದರೆ ಅವ್ರನ್ನ ಎಳ್ಕೊಂಡು ಬಂದರು. ಒಂದು ರೀತಿ ಸ್ವಲ್ಪ ಅಲ್ಲಿ ವಾತಾವರಣ ಹದಗೆಟ್ಟು ಹೋಗುವ ಪರಿಸ್ಥಿತಿಗೆ ಬಂದಿತ್ತು. ಆಮೇಲೆ ನೋಡ್ತಾ ಇದ್ದೀರಿ ಈಗ ಆಮೇಲೆ ಅಲ್ಲಿ ಸೇರಿದಂಥವ್ರು ಆ ಭಾಗದ ಅಥವಾ ಕ್ಷೇತ್ರದ ಜನರಿಗಿಂತ ಹೆಚ್ಚಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರುಗಳೇ ಜಮಾಯಿಸ್ಬಿಟ್ಟಿದ್ರು. ಅವ್ರನ್ನ ಎಳ್ದಾಡುವಂತಹ ಪ್ರಸಂಗ ಕೂಡ ಅಲ್ಲಿ ನಡೀತು. ಹಾಗಾಗಿ ನನ್ನನ್ನು ಹೊಡೆದ್ರು, ಆದರೂ ಕೂಡ ಯಾರು ಕೇಳಿಲ್ಲ, ಅಂಥವ್ರ ವಿರುದ್ಧ ಸೂಕ್ತ ಕ್ರಮ ತಗೊಳ್ಬೇಕು. ನಾನು RSS ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅದೇ ಯೂನಿಫಾರ್ಮಲ್ಲಿ ವಾಪಸ್ ಬಂದೆ, ಆಗ ನನ್ನ ಟೋಪಿನೆಲ್ಲ ಬೀಳಿಸ್ಬಿಟ್ರು ಅಂತ ಗೋಳಾಡ್ತಾ ಇದ್ರು ಮುನಿರತ್ನ ಅವರು. ಇದನ್ನ ಖಂಡಿಸಬೇಕು ಅಂತ ಅಶ್ವಥ್ ನಾರಾಯಣ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ದಾರೆ. ಒಳ್ಳೆಯದದು, ಭಾಳ ಪಾಸಿಟಿವ್ ಡೆವಲಪ್ಮೆಂಟು. ಈ ರೀತಿ ಕಾರ್ಯಕ್ರಮದ ಅವಶ್ಯಕತೆ ಇದೆ. ಆದರೆ ಇಂಥ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ಕಡೆಗಣಿಸುವಂಥದ್ದು, ಅವ್ರನ್ನ ಹಲ್ಲೆ ಮಾಡುವಂಥದ್ದು, ಅವಮಾನ ಮಾಡುವಂಥದ್ದು, ತಿರಸ್ಕಾರ ಮಾಡುವಂಥದ್ದು, ವಿಶ್ವಾಸಕ್ಕೆ ತಗೊಳ್ಳಲ್ಲ, ಅವ್ರನ್ನ ಆಹ್ವಾನವನ್ನು ಮಾಡಲ್ಲ, ಅವರು ಭಾಗವಹಿಸದೆ ನೀವು ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಿದಂತಾಗುತ್ತೆ, ಪ್ರಜಾಪ್ರಭುತ್ವವನ್ನು ಎಲ್ಲಿ ಎತ್ತಿಡ್ದಂತಾಗುತ್ತೆ, ಎಲ್ಲೋ ಒಂದು ಸಂವಿಧಾನದ ಆಶಯಗಳನ್ನು, ಪ್ರಜಾಪ್ರಭುತ್ವದ ಆಶಯಗಳನ್ನು ನೀವು ಕಡೆಗಣಿಸಿದಂತಾಗುತ್ತೆ, ತಿರಸ್ಕಾರ ಮಾಡಿದಂತಾಗುತ್ತೆ. ಹಾಗಾಗಿ ಇಂಥ ಯಾವುದೇ ರೀತಿಯಾದಂಥ ಅವಮಾನ ಮತ್ತು ಕಡೆಗಣಿಸುವಂಥ ಯಾವುದೇ ಪ್ರಯತ್ನಗಳು ಆಗಬಾರ್ದು. ಇಂಥ ಏನೇ ಪ್ರಯತ್ನಗಳು, ಹಲ್ಲೆಗಳನ್ನು ಮಾಡಿರುವಂಥದ್ದಾಗಿದೆ ಅಂತ ಕೇಳಪಟ್ಟಿದ್ದೀನಿ. ಹಾಗಾಗಿ ಇದನ್ನೆಲ್ಲ ಭಾಳ ಸ್ಪಷ್ಟವಾಗಿ, ಖಡಖಂಡಿತವಾಗಿ ಖಂಡಿಸುವಂಥದ್ದಾಗುತ್ತೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK